ರಾಜ್ಯದ ಜಿಲ್ಲೆಗಳಲ್ಲೂ ಕೂಡ ಅದರಲ್ಲೂ ಎಲ್ಲೆಲ್ಲಿ ಕಾಂಗ್ರೆಸ್ ಕಚೇರಿಗಳಿದಾವೆ ಅಂತ ರಸ್ತೆಯಲ್ಲೆಲ್ಲ ಈಗ ಬ್ಯಾನರ್ಗಳು ಬಂಟಿಂಗ್ಗಳು ರಾರಾಜಿಸ್ತಾ ಇದೆ. ನಿಮಗೂ ಕೂಡ ಅದು ಅನುಭವಕ್ಕೆ ಬಂದಿರಬಹುದು. ಬೆಂಗಳೂರಿನಲ್ಲಂತೂ ಕೆಲವು ಕಡೆ ರಸ್ತೆನೇ ಕಾಣ್ತಾ ಇಲ್ಲ, ಆ ಮಟ್ಟಿಗೆ ಬ್ಯಾನರ್ ಬಂಟಿಂಗ್ಗಳನ್ನ ಅಳವಡಿಸುವಂತ ಕೆಲಸ ಆಗ್ತಾ ಇದೆ. ಕಾರಣ ನಾಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡ್ತಾ ಇರುವಂತ ಕಾರಣಕ್ಕಾಗಿ ಅವರ ಸಪೋರ್ಟರ್ಸ್ ಎಲ್ಲ ಅದೊಂದು ಶುಭಾಶಯ ಕೋರ್ತಾ ಇರುವಂತದ್ದು ಸಂಗತಿ. ಮತ್ತೊಂದು ಕಡೆ ವಾಸ್ತು ಪ್ರಕಾರವೇ ವೇದಿಕೆ ನಿರ್ಮಾಣ ಆಗ್ತಾ ಇದೆ, ಹಾಗೆ ಸರ್ವಧರ್ಮ ಪರಿಪಾಲನೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ನಾಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಬೇರೆ ಬೇರೆ ಮಠಗಳಿಗೆ ಸಂಬಂಧಪಟ್ಟಾಗಿನ ಸ್ವಾಮೀಜಿಗಳು ಇರ್ತಾರೆ, ಚರ್ಚ್ಗಳಿಗೆ ಸಂಬಂಧಪಟ್ಟಾಗಿನ ಫಾದರ್ಗಳಿರ್ತಾರೆ, ಮಸೀದಿಗಳಿಗೆ ಸಂಬಂಧಪಟ್ಟಾಗಿನ ಮೌಲ್ವಿಗಳಿರ್ತಾರೆ. ಹೀಗೆ ಸರ್ವಧರ್ಮವನ್ನೂ ಕೂಡ ನಾವು ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಮೆಸೇಜ್. ಈ ರೀತಿಯಾದಂಥ ಬಹಳಷ್ಟು ಸಿದ್ಧತೆಗಳು ನಾಳಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ನಡೀತಾ ಇದೆ. ಹಾಗಾದ್ರೆ ನಾಳಿನ ಪದಗ್ರಹಣ ಕಾರ್ಯಕ್ರಮದ ವಿಶೇಷತೆಗಳು ಏನೇನು, ಯಾವ ರೀತಿಯಾಗಿ ಇಲ್ಲಿ ವಾಸ್ತು ಪ್ರಕಾರವೇ ಎಲ್ಲವೂ ಕೂಡ ನಡೀತಾ ಇದೆ, ಬನ್ನಿ ರಿಪೋರ್ಟ್ ಅನ್ನು ನೋಡ್ಕೊಂಬ. ನಮ್ಮ ದೇಶದ ಸಂವಿಧಾನಕ್ಕೆ ಸದಾ ಬದ್ಧನಾಗಿರುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. ರಾಜ್ಯದಲ್ಲಿ ನಾಳೆಯಿಂದ ಡಿಕೆ ಸರ್ಕಾರ್ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ. ನಾನಲ್ಲ ಇವತ್ತು ಚೀಫ್ ಮಿನಿಸ್ಟರ್ ಆಗ್ತಾ ಇರೋದು, ಒಬ್ಬ ಕಾರ್ಯಕರ್ತ ಚೀಫ್ ಮಿನಿಸ್ಟರ್ ಆಗ್ತಾರೆ. ಲೋಕಭವನದಲ್ಲಿ ಪದಗ್ರಹಣ, ರಾರಾಜಿಸ್ತಿರೋ ಬ್ಯಾನರ್, ಕಟ್ಔಟ್. ಎರಡೂ ಕಡೆ ಬ್ಯಾರಿಗೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ದೊಡ್ಡ ದೊಡ್ಡ ಕಟ್ಔಟ್ ಗಳನ್ನ ಎಲ್ಇಡಿಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದೇಗುಲದಲ್ಲಿ ಪೂಜೆ ಪುನಸ್ಕಾರ, ಡಿಕೆ ಪರ ಅಭಿಮಾನಿಗಳ ಜೈಕಾರ. ಐ ಆಮ್ ಎ ಬಾರ್ನ್ ಕಾಂಗ್ರೆಸ್ಮನ್, ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ಮನ್. ಡಿಕೆ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ, ರಾಜ್ಯದಲ್ಲಿ ಹಬ್ಬದ ವಾತಾವರಣ, ದೇಗುಲದಲ್ಲಿ ವಿಶೇಷ ಪೂಜೆ ಪುನಸ್ಕಾರ, ಅಭಿಮಾನಿಗಳಿಂದ ಸಂಭ್ರಮಾಚರಣೆ. ಒಂದು ಕಡೆ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನಕ್ಕೆ ಸಿದ್ಧತೆ ನಡೀತಿದ್ರೆ, ಬೆಂಗಳೂರಿನಲ್ಲಿ ಸ್ವಾಗತ ಕೋರಲು ಗಲ್ಲಿ ಗಲ್ಲಿಯಲ್ಲೂ ಬ್ಯಾನರ್ ಬಂಟಿಂಗ್ಸ್ ರಾರಾಜಿಸುತ್ತಿವೆ. ಲೋಕಭವನದ ರಸ್ತೆ ಮುಂದೆ ಬೃಹತ್ ಕಟೌಟ್ಗಳನ್ನು ಹಾಕಲಾಗಿದೆ. ನಾನೀಗ ಲೋಕಭವನ ರಸ್ತೆಯ ಮುಂಭಾಗದಲ್ಲಿದ್ದೀನಿ. ನಾಳೆ ಸಾಕಷ್ಟು ಸಂಖ್ಯೆಯಲ್ಲಿ, ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಭಾಗವಹಿಸುವ ಹಿನ್ನೆಲೆಯಲ್ಲಿ ರಸ್ತೆಯ ಎರಡೂ ಇಕ್ಕಲಗಳಲ್ಲಿ ಬ್ಯಾರಿಗೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯಬಾರದು ಅಂತೇಳಿ ಲೋಕಭವನ ರಸ್ತೆಯ ಮುಂಭಾಗದಲ್ಲಿರುವಂಥ ರಸ್ತೆಯ ಅಕ್ಕಪಕ್ಕದಲ್ಲಿ ಎರಡೂ ಕಡೆ ಬ್ಯಾರಿಗೇಡ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ನಾಳೆ ಲೋಕಭವನದ ಗಾಜಿನ ಮನೆಯಲ್ಲಿ ಡಿಕೆಶಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ನಾಳೆ ಸಂಜೆ 4:05 ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಪ್ರತಿಜ್ಞಾ ವಿಧಿಯನ್ನ ರಾಜ್ಯಪಾಲ ಗೆಹ್ಲೋಟ್ ಬೋಧಿಸಲಿದ್ದಾರೆ. ಯಾವುದೇ ಅದ್ಧೂರಿ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ವಿಧಾನಸೌಧದ ಎದುರು ದೊಡ್ಡ ದೊಡ್ಡ ಕಟೌಟ್ ಅಳವಡಿಕೆ. ಡಿಕೆ ಪದಗ್ರಹಣಕ್ಕೆ ಹೈಕಮಾಂಡ್ನ ಘಟಾನುಘಟಿ ನಾಯಕರು ಬರ್ತಿರೋದ್ರಿಂದ ಸೋನಿಯಾ, ರಾಹುಲ್, ಮಲ್ಲಿಕಾರ್ಜುನ ಖರ್ಗೆ, ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಕಟೌಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಸ್ವಾಗತಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ. ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅಂದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್ ಮತ್ತೆ ಸುರ್ಜೇವಾಲಾ ಅವರ ದೊಡ್ಡ ದೊಡ್ಡ ಕಟ್ಔಟ್ಗಳನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರ ಕಟ್ಔಟ್ಗಳನ್ನು ಹಾಕೋದಕ್ಕೆ ಈಗಾಗಲೇ ವ್ಯವಸ್ಥೆಯನ್ನ ಮಾಡಲಾಗ್ತಿದೆ. ಈಗಾಗಲೇ ಹೈಕಮಾಂಡ್ ಸೂಚನೆ ಮೇರೆಗೆ ಸಿಂಪಲ್ ಆಗಿ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಸೂಚನೆ ಇತ್ತು. ಪದಗ್ರಹಣ ಕಾರ್ಯಕ್ರಮ ವೀಕ್ಷಿಸೋಕೆ ಲೋಕಭವನದ ಮುಂದೆ ದೊಡ್ಡ ದೊಡ್ಡ ಎಲ್ಇಡಿಗಳನ್ನು ಅಳವಡಿಕೆ ಮಾಡಲಾಗಿದೆ. ಕೊನೆ ಹಂತದ ಸಿದ್ಧತೆ ಭರದಿಂದ ನಡೀತಿದೆ. ಬಂದಂತವರಿಗೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಎಲ್ಇಡಿಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೀವು ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಲೋಕಭವನದ ಮುಂಭಾಗದ ದ್ವಾರ ಎಂದೇ ಪ್ರಮುಖ ಗೇಟ್ ಎಂದೇ, ಆ ಗೇಟ್ನಲ್ಲಿ ಹೂವಿನ ಅಲಂಕಾರಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ಹಲವೆಡೆ ಬೃಹತ್ ಕಟೌಟ್ಗಳು ರಾರಾಜಿಸುತ್ತಿವೆ. ಹೆಬ್ಬಾಳ, ಮೇಕ್ರಿ ಸರ್ಕಲ್ ಸೇರಿದಂತೆ ಹಲವೆಡೆ ಡಿಕೆಗೆ ಶುಭಾಶಯ ಕೋರಿ ಕಟೌಟ್ಗಳನ್ನ ಬೆಂಬಲಿಗರು ಹಾಕಿದ್ದಾರೆ. ನಾನೀಗ ಮೇಕ್ರಿ ಸರ್ಕಲ್ ನಲ್ಲಿ ನಾನು ಹಿಂಭಾಗ ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಬೃಹತ್ ಕಟೌಟ್ಗಳಿಗಾಗಲೇ ರಾರಾಜಿಸ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಕೇವಲ ಮೇಕ್ರಿ ಸರ್ಕಲ್ ಅಲ್ಲ, ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯಾದ ಬೃಹತ್ ಕಟೌಟ್ಗಳು ರಾರಾಜಿಸ್ತಾ ಇದ್ದಾವೆ. ಯಾವ ಕಡೆ ನೋಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ.
ಇನ್ನು ಲೋಕಭವನದ ಗಾಜಿನ ಮನೆಯಲ್ಲಿ ಸಿದ್ಧತೆಯನ್ನ ರಾಜ್ಯಪಾಲ ಗೆಹ್ಲೋಟ್ ವೀಕ್ಷಣೆ ಮಾಡಿದ್ರು. ಕಾರ್ಯಕ್ರಮಕ್ಕೆ ಗಣ್ಯರು, ಅತಿ ಗಣ್ಯರಿಗೆ ಪ್ರತ್ಯೇಕ ಪಾಸ್ ವ್ಯವಸ್ಥೆ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗೋ ಕಾಂಗ್ರೆಸ್ ಪಕ್ಷದ ಪ್ರಮುಖರು, ಸ್ವಾಮೀಜಿಗಳು, ಸಿನಿಮಾ ತಾರೆಯರು, ಶಾಸಕರು, ಮಾಜಿ ಸಚಿವರು, ಬೆಂಬಲಿಗರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಲಾಗಿದೆ. ಲೋಕಭವನದ ಗಾಜಿನ ಮನೆಯಲ್ಲಿ 1100ರಷ್ಟು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಪ್ರಮಾಣ ವಚನದಲ್ಲೂ ಸರ್ವಧರ್ಮ ಪಾಲನೆ ಮಾಡಿರೋ ಡಿಕೆ ಸರ್ವ ಸಮುದಾಯದ ಸ್ವಾಮೀಜಿಗಳನ್ನ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಾರೆ. ಮಠಾಧಿಪತಿಗಳು, ಚರ್ಚ್ ಫಾದರ್ಗಳು ಹಾಗೂ ಮೌಲ್ವಿಗಳಿಗೆ ಆಹ್ವಾನ ಕೊಡಲಾಗಿದೆ. ಪದಗ್ರಹಣದಲ್ಲಿ 55 ಮಠಾಧಿಪತಿಗಳು ಭಾಗಿಯಾಗಲಿದ್ದಾರೆ. ಡಿಕೆ ಪದಗ್ರಹಣಕ್ಕೆ ದಿಕ್ಕು ಬದಲಿಸಿ ವೇದಿಕೆ ನಿರ್ಮಾಣ. ಲೋಕಭವನದಲ್ಲಿರೋ ಗಾಜಿನ ಮನೆಯಲ್ಲಿ ಡಿಕೆ ಪದಗ್ರಹಣಕ್ಕೆ ದಿಕ್ಕು ಬದಲಿಸಿ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ಇಷ್ಟು ದಿನ ಪಶ್ಚಿಮಾಭಿಮುಖವಾಗಿ ಕಾರ್ಯಕ್ರಮ ನಡೀತಿತ್ತು. ಆದರೆ ನಾಳೆ ಡಿಕೆ ಪದಗ್ರಹಣ ಪೂರ್ವಾಭಿಮುಖವಾಗಿ ನಡೆಯುತ್ತಿರೋದು ತುಂಬಾನೇ ವಿಶೇಷವಾಗಿದೆ. ಇನ್ನು ನಾಳೆ ಡಿಕೆ ಸಿಎಂ ಆಗ್ತಿರೋದ್ರಿಂದ ಕೆಲ ಬದಲಾವಣೆಗಳಾಗ್ತಿವೆ. ವಿಧಾನಸೌಧದಲ್ಲಿ ಡಿಕೆ ಕಚೇರಿಯಲ್ಲಿದ್ದ ವಸ್ತುಗಳನ್ನು ಶಿಫ್ಟ್ ಮಾಡಲಾಗಿದೆ. 3ನೇ ಮಹಡಿಯಲ್ಲಿರೋ 335ನೇ ಸಂಖ್ಯೆಯ ಕೊಠಡಿಯಲ್ಲಿದ್ದ ವಸ್ತುಗಳನ್ನು 323ನೇ ಸಂಖ್ಯೆಯ ಕೊಠಡಿಗೆ ಶಿಫ್ಟ್ ಮಾಡಲಾಗಿದೆ. ಸಿಎಂ ಕಚೇರಿಗೆ ಜ್ಯೋತಿಷಿ ಆರಾಧ್ಯ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಅಣ್ಣನ ಪಟ್ಟಾಭಿಷೇಕದ ಸಂಪೂರ್ಣ ಉಸ್ತುವಾರಿಯನ್ನ ತಮ್ಮ ಡಿಕೆ ಸುರೇಶ್ ನೋಡ್ಕೊಳ್ತಿದ್ದಾರೆ. ಪ್ರತಿಯೊಂದು ಸಿದ್ಧತೆ ಬಗ್ಗೆನೂ ಖುದ್ದು ಪರಿಶೀಲನೆ ಮಾಡಿ ಮಾಹಿತಿ ಸಂಗ್ರಹ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ಕಲಬುರಗಿ ನಗರದಲ್ಲಿರೋ ಶರಣಬಸವೇಶ್ವರ ದೇಗುಲದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಮಾಡಿದ್ರು. 101 ತೆಂಗಿನಕಾಯಿ ಒಡೆದು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು. ಡಿಕೆ ಡಿಕೆ ಅಂತ ಘೋಷಣೆ ಕೂಗಿದ್ರು. ಶಿವಮೊಗ್ಗದ ಸಾಗರದ ನಿವಾಸಿಯಾಗಿರೋ ನಾಗರಾಜ್ ಗುಡ್ಡೆ ಮನೆ ಡಿಕೆಶಿಯ ಹುಚ್ಚು ಅಭಿಮಾನಿಯಾಗಿದ್ದಾರೆ. ಡಿಕೆ ಟ್ಯಾಟೂ ಹಾಕಿ ಅಭಿಮಾನ ತೋರಿಸಿದ್ದಾರೆ. ಸಂಕಷ್ಟಗಳಿಂದ ಪಾರಾಗಿ ಬರಲಿ ಅಂತ ಸಾಗರದ ಕಂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಂತೆ. ಅದೇನೇ ಹೇಳಿ, ಡಿಕೆ ಪಟ್ಟಾಭಿಷೇಕಕ್ಕೆ ಕೆಲ ಗಂಟೆಗಳಷ್ಟೇ ಬಾಕಿ ಇದೆ. ನಾಳೆಯಿಂದ ಅಧಿಕೃತವಾಗಿ ರಾಜ್ಯದಲ್ಲಿ ಡಿಕೆ ದರ್ಬಾರ್ ಶುರುವಾಗಲಿದೆ. ಪ್ರಸನ್ನ ಜೊತೆ ಸುನೀಲ್, ಈರಣ್ಣ, ಟಿವಿ9 ಬೆಂಗಳೂರು.